ಯಶಸ್ವಿ ಬ್ಲಾಗ್. ಸೊ ಇವತ್ತು ಆಫೀಸಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ತೋರ್ಸೋಕೆ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ಟು 3 o'clockವರೆಗೂ ವರ್ಕ್ ಮಾಡ್ತೀವಿ. ಅಲ್ಲಿಂದ ಒಂದು ಸರ್ಪ್ರೈಸ್ ಪಾರ್ಟಿ ಇದೆ. ಆ ಪಾರ್ಟಿ ಎಲ್ಲಿದೆ, ಯಾವಾಗ ಹೋಗ್ತಿದ್ದೀವಿ, ಅಲ್ಲಿ ಏನು ಮಾಡ್ತೀವಿ ಅನ್ನೋದನ್ನ ಈ ಬ್ಲಾಗ್ಸಲ್ಲಿ ನೋಡ್ಬೋದು. ಕೀಪ್ ವಾಚಿಂಗ್. ಕಾನು ಕಾನು अरे एक्साइटमेंट है कानो, आप एक्साइटमेंट में पार्टी पार्टी क्या दारू पियेंगे आप? दारू पियेंगे, दारू पियेंगे, बियर पियेंगे. ये नहीं डालना वो. अयो మీరు రాండి ఇక్కడ. ఏమేమి ప్లాన్ చేసుకున్నావు రా చెప్పు. పార్టీకి ఏమేమి ప్లాన్ చేసుకున్నావు? समझ आ रहे रेडी फॉर पार्टी? पार्टी पार्टी के लिए रेडी हो आप? मेरा क्या रेडी होना मैडम, मेरा तो खाली पैंट पहनना, शर्ट पहनना, टी-शर्ट. हो गया. Are you ready for party? Yes, definitely. We are also ready for the party. We will just enjoy and there we just do everything. We just destroy everything there. ಸೊ ಎವ್ರಿವನ್ ರೆಡಿ ಆಗಿದ್ದಾರೆ ಪಾರ್ಟಿಗೆ. ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಹೋಗಿ ಫ್ರೆಶ್ ಅಪ್ ಆಗಿ 7 o'clock ಇರೋದು. ಸೊ ಅಲ್ಲಿವರೆಗೂ ಏ ಪಾರ್ಟಿ. ಸೊ ನೋಡೋಣ ಯಾವ ಥರ ಇರುತ್ತೆ ಪಾರ್ಟಿ, ಏನು ಮಾಡ್ತೀವಿ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾನೆ. ಸೊ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಬಿಟ್ಟು ಸೊ ಲೋಗೋಟ್ ಮಾಡ್ಕೊಂಡು ಮನೆಗೆ ಹೋಗಿ. ಬ್ರೋ ನಮಗೆಲ್ಲ ಪಾರ್ಟಿ ಕೊಡಿಸ್ತಾ ಇದ್ದೀರಲ್ವಾ? ಸೊ ಪಾರ್ಟಿಲಿ ಏನೇನಿರುತ್ತೆ ಬ್ರೋ? ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಪಾರ್ಟಿಗೋಸ್ಕರ? ಮತ್ತೆ ಇದೇ ಥರ ಪಾರ್ಟಿನ ನೀವು ಡೈಲಿ ಕೊಡಿಸ್ತಾ ಇರಿ ಬ್ರೋ. ನಾವು ಡೈಲಿ ಆಫೀಸಿಗೆ ಬರ್ತೀವಿ. ಹೇಳಿ ಬ್ರೋ, ಪಾರ್ಟಿ ಕೊಡಿಸ್ತಾ ಇದ್ದೀರಲ್ಲ, ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ? ಆಲ್ರೆಡಿ ಡನ್ ಬ್ರೋ. ನಿಮ್ಮ ಅಭಿಪ್ರಾಯ ಹೇಳಿ, ಎಷ್ಟು ಖುಷಿಯಾಗಿದ್ದೀರಾ ನಮಗೆಲ್ಲ ಕೊಡ್ಸೋದಕ್ಕೆ? ನಾವಂತೂ ಫುಲ್ ಖುಷಿಯಾಗಿದ್ದೀವಿ. ಬರೀ ಫುಡ್ ಪಾರ್ಟಿ ಅಷ್ಟೇನೇನಾ? कल्पना यस सनी, पार्टी के लिए एक्साइटमेंट कितना है हमारा? आपका कितना एक्साइटमेंट है? क्या क्या खाओगे पार्टी में? सनी पार्टी दे रहा हूँ करके खाना ही नहीं खा रहा सुबह से. ये 4 दिन से खाना नहीं खाया है. हाँ, आपका एक बाइट चाहिए था ब्लॉग के लिए. हाँ, कुछ बोलो आज के पार्टी के रिगार्डिंग. आज फुल दारू पार्टी. ये क्यों? कैसे ನೋಡಿ ಗೈಸ್, ಕ್ಯೂಟ್ ಆಗಿದೆ ಅಲ್ವಾ? ಕಾಫಿ ಮಗ್. ಬಿದ್ದೋಯ್ತು ಅಂತಂದರೆ kitty. ಚೆನ್ನಾಗಿದೆಲ್ಲ, ಕ್ಯೂಟ್ ಆಗಿದೆ. 400 rupees. ಗೈಸ್, ಇದು ಪ್ರೆಸ್ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಬೇಕು ಅಂದರೆ ನಮ್ಮ ಆಫೀಸ್ ಹತ್ರ ಇರೋ ಗುಡ್ಡಿ ಬಂದಿರಿ. ಫೈನಲಿ ಟೇಕನ್ ಏನು ತಗೊಂಡೆ ಅಂತಂದ್ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ ತೋರಿಸ್ತೀವಿ. ಓಕೆನಾ? ಇದನ್ನು ತಗೊಳ್ಳೋದಕ್ಕೆ ನಾನು ಅಲ್ಲಿ ಹೋಗಿದ್ದೆ, ಬಟ್ ಅಷ್ಟು ನಾನು ಇವಾಗ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಲ್ವ, ಸೊ ನೀಟಾಗಿ ಮೇಕಪ್ ಮಾಡ್ಕೊಂಡು ಮಾಡಬೇಕಲ್ವ. ಸೊ ಬ್ಲಶ್ಶು ತಗೋಬರೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಸಿಕ್ಕಿದೆ ಇದೊಂದು. ಅದು ತುಂಬ ಐಟಮ್ಸ್ ಇತ್ತು, ಬಟ್ ಕಾಸ್ಟ್ ಇದೊಂದು ನನಗೆ ಸ್ವಲ್ಪ ಚೀಪ್ ಅನ್ನಿಸ್ತು.
ఫైన్ తగ్గమన్న ఎంత పడింది? ఇట్ ఈస్ అరౌండ్ 250. ఓకే. 50 रुपीज़ गाइस, 50 रुपीज़ सेट बರುತ್ತೆ ಚಿಕ್ಕಪೇಟೆಗೆ ಹೋಗಿದ್ರೆ. ಸೊ ಗೈಸ್ ಲಾಗೌಟ್ ಆಗಿದೆ, ಫುಲ್ ಖುಷಿ ಆಗ್ಬಿಟ್ಟು ಹೋಗ್ತಾ ಇದ್ದಾರೆ ಎಲ್ಲರೂ. ಗೈಸ್ ಅಲ್ಲಿಂದ ನಾನು ಹೊರಟಿದ್ದೆ ಹಾಸ್ಪಿಟಲ್ಗೆ. ನಮ್ಮ ಅಕ್ಕ ಹುಷಾರಿರಲಿಲ್ಲ, ಅಡ್ಮಿಟ್ ಮಾಡಿದ್ವಿ. ಸೊ ಅಲ್ಲಿ ಹೋದಾಗ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಸೊ ಲವ್ ಮಾಕ್ಟೈಲ್ 3 ಮೂವಿ ಶೂಟಿಂಗ್ ನಡೀತಾ ಇತ್ತು. ಸೊ ಡಾರ್ಲಿಂಗ್ ಕೃಷ್ಣನ ನೋಡಿಕೊಂಡು ಮಿಲನನ ನೋಡಿಕೊಂಡು ಸೊ ಹಾಗೆ ಅಲ್ಲಿಂದ ನಮ್ಮ ಅಕ್ಕನ ಮಾತಾಡಿಸ್ಕೊಂಡು ಬಂದಿದ್ದು. ಗೈಸ್ ಪಾಪ ಅವಳಿಗೆ ಟೈಫಾಯ್ಡ್ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 30,000 ಕಿತ್ಕೊಂಡ್ಬಿಟ್ರು. ಬಿಟ್ಟು ಈ ಥರ ಹಾಸ್ಪಿಟ್ಲಿಗೆ ಬರಬೇಡಿ, ಬಂದ್ರೂ ಸ್ಪೆಷಲ್ ವಾರ್ಡ್ ಮಾತ್ರ ತಗೋಬೇಡಿ. ಸರಿ ಬಾಯ್, ನಾನು ಹೋಗ್ತೀನಿ. ಚಿಟ್ಟರ ಇಲ್ಲಿಂದ ನಾನು ಅದನ್ನೇ ಹೇಳಬೇಕು. ಈ ಆಫೀಸಿಗೆ ಜಾಯ್ನ್ ಆದಾಗಿಂದ ಒಂಥರ ಬಾಯ್ ಫ್ರೆಂಡ್ ಥರ ಈಗ ಖಾಲಿ ಕಲೆ ಹೊಡಿತಾ ಇದೆ, ಇನ್ನೂ ಯಾರು ಬಂದಿಲ್ಲ. ನಿಮ್ಮ ಸಾಂಗು ಸೂಜಿ ಸೂಜಿ ಫುಲ್ಲು ಬಾಬಿ ಇದೆಲ್ಲ ಖಾಲಿ ಮಾಡಿಬಿಟ್ಟು ಜಮಾಯಿಸಿ ಹೋಗೋದೆ ಇವತ್ತು. ಸೊ ಏನು ತಿಂತೀವಿ ಅಂತ ಕೀಪ್ ವಾಚಿಂಗ್. ಇಷ್ಟೇ ಜನ ಗೈಸ್. इस तरफ जा रहे हाय इधर हाय आई मैनेजर सर का बात कर वेट अप ए सनी भाई इधर देख तेरे लिए आ रहा है फोन फोटो लेना ये है ब्लॉगर ये हमारा मैडम ನಾನಂತೂ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಗ್ರಿಲ್ ಚಿಕನ್ನು ಎಲ್ಲ ಹಾಕ್ಕೊಂಡು ವೆಜ್ ನಾನ್ ವೆಜ್ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಬ್ಯಾಟಿಂಗ್ ಅಂತೂ ಸಾಕಾದಾಗ ಸ್ಟಾರ್ಟ್ ಮಾಡಿದೆ. ಸುತ್ತಮುತ್ತ ಆ ಕಡೆ ಈ ಕಡೆ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನಾನಂತೂ ಪ್ಲೇಟಲ್ಲಿರೋದನ್ನೆಲ್ಲ ಖಾಲಿ ಮಾಡಿದೆ. ನೆಕ್ಸ್ಟ್ ನಾನು ಹೋಗಿದ್ದೆ ಮೇನ್ ಕೋರ್ಸ್ಗೆ. ಮೇನ್ ಕೋರ್ಸಲ್ಲಿ ಏನೇನು ತಿಂದೆ ಅಂತ ನೋಡಿ. वो ऑर्डर देना होगा उसको ऑर्डर देना पड़ेगा अलग से. वो
बस चिकन करी माय फेवरेट. कोई फोटो भेज रहा. अरे कहाँ देखी तो क्या नेहा मैम इधर. नेहा मैम इधर. अरे मैम इधर आज तेरी ना. अरे उतना वेज में ये क्या है? पनीर टिकिया ये क्या है? मैम. वेज मंचूरियन. ये कैसा वेज मंचूरियन? अरे भरिए ना मैम, क्या कर रही सब. वेज मंचूरियन. इधर ही कहाँ. अरे मीठा उठा नहीं है कुछ. नहीं, रोटी खाने के बाद में. रोक दे रोक दे. ಸೊ ಬಾಯ್. ಮತ್ತೆ ನೆಕ್ಸ್ಟು ಅವ್ರಿಗೆಲ್ಲ ಏನಾದರೂ ಇಟ್ಕೊಂಡ್ರೆ ನಾನು ಮತ್ತೆ ಬ್ಲಾಗ್ ಮಾಡ್ತೀನಿ. ಬಾಯ್.